ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ರಸಲ್ ಮೇನಿಯಾ ಪೂರ್ತಿ ಶೋನ ರಿವ್ಯೂ ಮಾಡೋಣ, ಒಟ್ಟಿಗೆ ವಿಡಿಯೋ ಹಾಕೋಣ ಅಂತ ಅನ್ಕೊಂಡಿದ್ದೆ. ಬಟ್ ಮೇನ್ ಇವೆಂಟ್ ಮ್ಯಾಚ್ ನೋಡಿದ್ಮೇಲೆ ಇಲ್ಲ ಗುರು, ಈ ಮ್ಯಾಚಿಗೋಸ್ಕರ ಎಲ್ಲ ಕಾಯ್ತಾ ಇರ್ತಾರೆ, ಅದಕ್ಕೋಸ್ಕರ ಇದನ್ನ ಮೊದಲು ಹಾಕೋಣ ಅಂತ ಮೈನ್ ಇವೆಂಟ್ ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಮಾತಾಡೋದಕ್ಕೆ ಬಂದಿದ್ದೀನಿ. ಗೊತ್ತೇ ಇರುತ್ತೆ, ಮೈನ್ ಇವೆಂಟ್ ಮ್ಯಾಚ್ ಅಲ್ಲಿ ನಮಗೆ ರಾಕ್ ಅಂಡ್ ರೋಮನ್ ರೈನ್ಸ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಗೈಸ್, ನಾನು ಅನ್ಕೊಂಡಿದ್ದೆ ರಾಕ್ ಅವರು ಅಪ್ರೂಪಕ್ಕೆ ಬಂದಿದ್ದಾರೆ, ಸೊ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಜಾಸ್ತಿ ಫಿಸಿಕಲಿ ಇನ್ವಾಲ್ವ್ ಮಾಡೋದಿಲ್ಲ. ನಮ್ಮ ರೋಮನ್ ರೈನ್ಸ್ ಹಾಗೆ ಸೆತ್ ಕೋಡಿ ಇವರಿಬ್ರು ಕೂಡ ಮ್ಯಾಚ್ ಆಡ್ಕೋತಾರೆ, ಏನೋ ಒಂದು 20 ನಿಮಿಷ ಈ ಮ್ಯಾಚ್ ಇರಬಹುದು ಅಂತ. ಲಿಟ್ರಲಿ ಗೈಸ್, 7:45ಗೆ ಈ ಮ್ಯಾಚಿನ ಎಂಟ್ರೆನ್ಸ್ ಎಲ್ಲದು ಕೂಡ ಪ್ರಾರಂಭ ಆಗುತ್ತೆ. ಅಂಡ್ ಈಗ ಟೈಮು 8:45, ಈಗ ಹೋಗಿ ಈ ಮ್ಯಾಚು ಮುಗ್ದಿದೆ. ಅಂಡ್ ರಾಕ್ ಅವರ ಪರ್ಫಾರ್ಮೆನ್ಸ್ ಹೆಂಗಿತ್ತಪ್ಪ, ಮೈನ್ ಇವೆಂಟ್ ಮ್ಯಾಚು ಅಂದ್ರೆ ಹಿಂಗಿರ್ಬೇಕು. ನನಗೆ ಬೇಡಾಗೋರು ರಸಲ್ ಮೇನಿಯಾ 40ಯ ನೈಟ್ 2 ಅಲ್ಲಿ ಯಾವ ರೀತಿನಾದ್ರೂ ಮ್ಯಾಚ್ ಇರಲಿ, ಬಟ್ ಇದೇ ನನಗೆ ರಸಲ್ ಮೇನಿಯಾ ನೈಟ್ 2ನ ಮೈನ್ ಇವೆಂಟ್ ಮ್ಯಾಚಿಗಿಂತ ಸಖತ್ ಇಷ್ಟ ಆಗೋಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಬ್ರೂಟಾಲಿಟಿ, ಆ ಲೆವೆಲ್ನ ಕ್ರೇಜು, ಆ ಲೆವೆಲ್ನ ಎಮೋಷನ್ಸ್ ಎಲ್ಲ ಕೂಡ ನಮಗೆ ಈ ಮ್ಯಾಚ್ ಅಲ್ಲಿ ಇತ್ತು. ಸೊ ಅಗ್ಲಿಜ್ ಜಾಸ್ತಿ ಆಯ್ತು. ಈ ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಮೊದಲು ಬರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕ್ರೌಡ್ ಫುಲ್ ಸಪೋರ್ಟ್ ಮಾಡುತ್ತೆ. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ವಿಚಿತ್ರವಾದ ಉಡುಪನ್ನ ಧರಿಸಿಕೊಂಡು ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಅದು ನನಗೆ ತುಂಬಾನೇ ಇಷ್ಟ ಆಯ್ತು, ಯಾಕೋ ಗೊತ್ತಿಲ್ಲ. ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ಬರ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಫೈನಲ್ ಬಾಸ್ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್, ರಾಕ್ ಅವರು ಯಾವಾಗ್ಲೇ ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಗೆ ಹಾಗೆ ರಸಲ್ ಮೇನಿಯಾಗೆ ಬಂದ್ರು ಕೂಡ ಹೊಸ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅದೇ ಕಂಟಿನ್ಯೂ ಆಗ್ತು ಅಂತಾನೆ ಹೇಳ್ಬಹುದು. ಸಖತ್ತಾಗಿತ್ತು ನಮ್ಮ ರಾಕ್ ಅವರ ಎಂಟ್ರಿ ಮಾತ್ರ. ಫಸ್ಟ್ ಅದೇನೋ ಎಲೆಕ್ಟ್ರಿಫೈಯಿಂಗ್ ಆಗಿ ಬರುತ್ತೆ, ಲೋಡಿಂಗ್ ಆಗ್ತಾ ಇದೆ, 99% ಲೋಡಿಂಗ್ ಆಗ್ತಾ ಇದೆ ಅಂತೆಲ್ಲ ತೋರಿಸ್ತಾರೆ. ಅಂಡ್ ಇದಾದ್ಮೇಲೆ ಬೆಂಕಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ರಾಕ್ ಅವರು ಬುಲ್ಲು ಲೋಗೋ ಸುತ್ತ ಬೆಂಕಿ ಇರುತ್ತೆ, ಅಂಡ್ ಅದ್ರ ಮಧ್ಯೆ ನಿಂತ್ಕೊಂಡಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ರಾಕ್ ಅವರು ತಮ್ಮ ಕಸ್ಟಮ್ ಚಾಂಪಿಯನ್ಶಿಪ್ ನು ಕೂಡ ಇಟ್ಕೊಂಡು ಬಂದಿರ್ತಾರೆ. ಫೈನಲ್ ಬಾಸ್ ಅಂದ್ರೆ ಹಿಂಗಿರ್ಬೇಕು ಗುರು. ಹಳೆ ರೆಸ್ಲರ್ಸ್ ಗಳೆಲ್ಲ ಯಾವ ರೇಂಜಿಗೆ ಇದ್ರು ಅವ್ರನ್ನ ನೋಡಿ ಈಗಿನ ರೆಸ್ಲರ್ಸ್ ಗಳೆಲ್ಲ ಕಲಿಬೇಕು. ಯಾವ ರೀತಿ ಕಾಣಿಸ್ತಾ ಇದ್ರು ಗುರು ನಮ್ಮ ರಾಕ್ ಅವರು ಬರ್ಬೇಕಾದ್ರೆ, ಲಿಟ್ರಲಿ ಸಖತ್ತಾಗಿತ್ತು. ಆ ಲುಕ್ಕೇ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ರಾಕ್ ಅವರು ಕೂಡ ಬರ್ತಾರೆ. ಅಂಡ್ ಫೈನಲ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಗೊತ್ತಿಲ್ಲ ನಮ್ಮ ರೋಮನ್ ರೈನ್ಸ್ ಅವರು ಯಾವಾಗ ವರ್ಕೌಟ್ ನ ಸ್ಟಾರ್ಟ್ ಮಾಡಿದ್ರು ಅಂತ, ಯಾಕಂದ್ರೆ ಇಷ್ಟು ದಿನ ನಮ್ಮ ರೋಮನ್ ರೈನ್ಸ್ ಅವರು ವರ್ಕೌಟ್ ನ ಬಿಟ್ಟಿದ್ರು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಸ್ವಲ್ಪ ಹೊಟ್ಟೆ ಬಂದಿರೋ ರೀತಿ ಇತ್ತು. ಬಟ್ ಈಗ ನಮ್ಮ ರಾಕ್ ಅವರು ಬಂದಿದ್ದಾರಲ್ಲ, ರಾಕ್ ಅವರ ಜೊತೆ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇರ್ಬೇಕಲ್ಲ, ಸೊ ನಾನು ಕೂಡ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಆ ರೇಂಜಿಗೆ ಅವರ ಬಾಡಿ ಕಾಣಿಸ್ತಾ ಇತ್ತು. ಸೊ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ರಿಂಗ್ ಅನೌನ್ಸರ್ ಸಮಂತ ಅವರು ಅದ್ಭುತವಾಗಿ ಅನೌನ್ಸ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಮ್ಯಾಚ್ ಪ್ರಾರಂಭ ಆಗುತ್ತೆ. ನಮ್ಮ ರಾಕ್ ಅವರು ತಮ್ಮ ಡ್ರೆಸ್ ನ ಪೂರ್ತಿ ಬಿಚ್ಚಾಕ್ಬಿಟ್ಟು ಅವರ ರಿಂಗ್ ಅಟೈರಿಗೆ ಬರ್ತಾರೆ ಅಂತಾನೆ ಹೇಳ್ಬಹುದು. ಸಾಕಾಗಿತ್ತು ನಮ್ಮ ರಾಕ್ ಅವರ ಬಾಡಿ ಕೂಡ. ಅಂಡ್ ಸ್ವಲ್ಪ ಹೊತ್ತು ಇವ್ರು 4 ಜನ ನಿಂತ್ಕೊಂಡು ಫೇಸ್ ಆಫ್ ನೋಡ್ತಾರೆ, ಫೀಲ್ ಮಾಡ್ತಾ ಇರ್ತಾರೆ ಕ್ರೌಡ್ ಎನರ್ಜಿನ. ಅಂಡ್ ಇಡೀ ಕ್ರೌಡ್ ಇವತ್ತು ಕೋಡಿ 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 ಬದಲು ರಾಕಿ 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 ಅಂತ ಚಾಂಟ್ ಮಾಡ್ತಾ ಇತ್ತು. ಅಂಡ್ ಇಡೀ ಶೋ ಅಲ್ಲಿ ನಮ್ಮ ರಾಕ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಬೂ ಮಾಡ್ತಾ ಇತ್ತು. ನನಗಂತೂ ಅದನ್ನ ನೋಡಿ ಸಖತ್ತು ಶಾಕ್ ಆಯ್ತು. ಅಂಡ್ ಇದಾದ್ಮೇಲೆ ಡಿಸೈಡ್ ಮಾಡ್ತಾರೆ, ಓಕೆ ರೋಮನ್ ರೈನ್ಸ್ ನಾನ್ ಮೊದಲು ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಆ ಕಡೆ ನಮ್ಮ ಸೆತ್ ರಾಲಿನ್ಸ್ ಅವರು ಮೊದಲು ಬರ್ತಾರೆ. ಅಂಡ್ ಈ ಕಡೆ ನಮ್ಮ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿ ಯಾವ ರೀತಿ ಪ್ರಾರಂಭ ಆಗುತ್ತೆ ಸ್ಲೋ ಫೇಸ್ ಅಲ್ಲಿ, ಅದೇ ರೀತಿ ಪ್ರಾರಂಭ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ಅಂಡ್ ನಮಗೆ ರಸಲ್ ಮೇನಿಯಾ ನೈಟ್ 2ನ ಪ್ರಿವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಕೂಡ ಸ್ವಲ್ಪ ಹೊತ್ತು ಮ್ಯಾಚ್ ಆಡ್ತಾರೆ. ಅದು ಕೂಡ ಡಿಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು. ರೋಮನ್ ರೈನ್ಸ್ ಅವರ ಮ್ಯಾಚ್ ಅಲ್ಲಿ ಅದು ಕೂಡ ಸಖತ್ತು ಸ್ಲೋ ಫೇಸ್ ಅಲ್ಲಿ ಪ್ರಾರಂಭ ಆಗುತ್ತಲ್ಲ, ಅದೇ ರೀತಿ ಇತ್ತು. ಅಂಡ್ ಒಂದ್ ಮೂಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರಾಲಿನ್ಸ್ ಅವ್ರಿಗೂ ಕೂಡ ಟ್ಯಾಗ್ ನ ಕೊಡ್ತಾರೆ. ಅಂಡ್ ಇಬ್ರು ಕೂಡ ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ರೋಮನ್ ರೈನ್ಸ್ ಅವರು ನಿಂತ್ಕೋತಾರೆ. ಅಂಡ್ ಫೈನಲಿ ನಮ್ಮ ರೋಮನ್ ರೈನ್ಸ್ ಅವರು ರಾಕ್ ಅವ್ರಿಗೂ ಕೂಡ ಟ್ಯಾಗ್ ಇನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಕ್ರೌಡ್ ಮಾತ್ರ ಆ ಟೈಮ್ ಅಲ್ಲಿ ರಾಕಿ ರಾಕಿ ಅಂತ ಚಾನ್ಸ್ ನ ಮಾಡ್ತಾ ಇರುತ್ತೆ. ಈ ಕಡೆ ನಮ್ಮ ಸೆತ್ ರಾಲಿನ್ಸ್ ಅವರು ಬರ್ತಾರೆ. ರಾಕ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಡಾಮಿನೇಟ್ ಮಾಡಿ
ಕೋಡಿ ರೋಡ್ಸ್ ಅವ್ರನ್ನ ನೀನ್ ಬಾ ಅಂತ ಕರೀತಾರೆ. ನಮ್ಮ ಸೆತ್ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಟ್ಯಾಗ್ ಇನ್ ಮಾಡ್ತಾರೆ. ಅಂಡ್ ಸ್ವಲ್ಪ ಹೊತ್ತು ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವ್ರನ್ನ ಡಾಮಿನೇಟ್ ಮಾಡ್ತಾರೆ. ಬಟ್ ನಮ್ಮ ರಾಕ್ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಗೈಸ್ ನಮ್ಮ ರಾಕ್ ಅವರು ಪವರ್ಸ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೆತ್ ರಾಲಿನ್ಸ್ ಅವ್ರನ್ನ ಕರ್ಕೊಂಡು ರಿಂಗ್ ಇಂದ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಗೈಸ್. ಅಂಡ್ ರೆಫ್ರಿ ಬಂದ್ಬಿಟ್ಟು ಕೌಂಟ್ ಮಾಡ್ತಾ ಇರ್ತಾನೆ. 17 ಅಷ್ಟೊತ್ತಿಗೆ ರಿಂಗ್ ಮೇಲ್ಗಡೆ ಬರ್ಬೇಕಲ್ಲ, ಕೌಂಟ್ ಮಾಡ್ತಾ ಇರ್ತಾನೆ. ಸಡನ್ ಆಗಿ ನಮ್ಮ ರಾಕ್ ಅವರು ರೆಫ್ರಿಗೆನೆ ಆವಾಜ್ ಹಾಕ್ಬಿಡ್ತಾರೆ, ನೀನೇನಾದ್ರೂ ಕೌಂಟ್ ಮಾಡಿದ್ರೆ ನಿನ್ನ ಕೆಲಸ ಹೋಯ್ತು, ನಿನ್ನ ನಾನು ಫೈರ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಂಡ್ ಆಗ ನಮ್ಮ ರೆಫ್ರಿನೇ ಸೈಲೆಂಟ್ ಆಗ್ಬಿಡ್ತಾನೆ ಅಂತ ಹೇಳ್ಬಿಡು, ಓಕೆ ಏನಾದ್ರೂ ಮಾಡ್ಕೊಳ್ಳಿ, ಕೌಂಟ್ ಮಾಡಲ್ಲ ಏನು ಮಾಡಲ್ಲ ಅಂತ. ಅಂಡ್ ಇದು ಈ ಮ್ಯಾಚ್ ಸಡನ್ ಆಗಿ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಗೆ ಕನ್ವರ್ಟ್ ಆಗುತ್ತೆ. ಏನ್ ಸಿಗುತ್ತೆ ಅದ್ರಲ್ಲೇ ಹೊಡಿತಾ ಇದ್ದಾರೆ. ಬಾಟಲ್ಸ್ ಗಳಾಗಿರ್ಬಹುದು, ಟ್ರಾಶ್ ಕ್ಯಾನ್ಸ್ ಗಳಾಗಿರ್ಬಹುದು, ಎಲ್ಲದರಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂಡ್ ಆ ಕಡೆ ನಮ್ಮ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರು ಕಿತ್ತಾಡ್ಕೊಂಡು ಸ್ಟೇಜ್ ಹತ್ರ ಹೋಗಿದ್ದಾರೆ. ಈ ಕಡೆ ನಮ್ಮ ರಾಕ್ ಆಗಿ ಸೆತ್ ರಾಲಿನ್ಸ್ ಅವರು ಕಿತ್ತಾಡ್ಕೊಂಡು ಕ್ರೌಡ್ ಮಧ್ಯೆ ಹೋಗಿದ್ದಾರೆ. ಕ್ರೌಡ್ ಮಧ್ಯೆ ಹೋಗಿ ನಮ್ಮ ರಾಕ್ ಅವರು ಟ್ರಾಶ್ ಕ್ಯಾನ್ಸ್ ಗಳಲ್ಲಿ ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ತುಂಬಾ ಅದ್ಭುತವಾಗಿ ಕಮ್ ಬ್ಯಾಕ್ ನ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಫೈನಲಿ ಇವರೆಲ್ಲರೂ ಕೂಡ ಕ್ರೌಡ್ ಮಧ್ಯೆ ಸ್ಟೇಜ್ ಹತ್ರ ಎಲ್ಲ ರೆಸಲ್ ಮಾಡಾದ್ಮೇಲೆ ನಮ್ಮ ಸೆತ್ ರಾಲಿನ್ಸ್ ಅವರು ರಾಕ್ ಅವ್ರನ್ನ ಹೊಡ್ಕೊಂಡು ಮತ್ತೆ ರಿಂಗಿಗೆ ಕರ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ರಾಕ್ ಸೆತ್ ರಾಲಿನ್ಸ್ ಅವರು ಸಖತ್ತು ಡಾಮಿನೇಟ್ ಮಾಡ್ತಾರೆ ಕ್ರೌಡ್ ಮಧ್ಯೆ ಇದ್ದಾಗ ನಮ್ಮ ರಾಕ್ ಅವ್ರನ್ನ. ಇದಾದ್ಮೇಲೆ ಸೆತ್ ರಾಲಿನ್ಸ್ ಅವರು ರಾಕ್ ಅವ್ರನ್ನ ರಿಂಗ್ ಮೇಲ್ಗಡೆ ತೊಳ್ಬಿಟ್ಟು ಅವರು ಕೂಡ ರಿಂಗ್ ಮೇಲ್ಗಡೆ ಹತ್ತುತ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವರ ಕಾಲಿಗೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸೆತ್ ರಾಲಿನ್ಸ್ ಅವರಿಗೆ ಮೊದಲೇ ಇಂಜುರಿ ಆಗಿತ್ತು. ಅಂಡ್ ಇದಾದ್ಮೇಲೆ ನಮ್ಮ ರಾಕ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಸೇರ್ಕೊಂಡು ಸೆತ್ ರಾಲಿನ್ಸ್ ಅವರ ಕಾಲ್ನ ಟಾರ್ಗೆಟ್ ಮಾಡ್ತಾರೆ. ನಮ್ಮ ರಾಕ್ ಅವರಂತೂ ಸೆತ್ ರಾಲಿನ್ಸ್ ಅವ್ರನ್ನ ಕಾಲ್ನ ಪೋಲಿಗೆ ಸಿಗಿಸ್ಬಿಟ್ಟು ಹೊಡಿತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಲಿಟರಲಿ ರೆಫ್ರಿ ಏನು ಕೂಡ ಮಾಡ್ತಾ ಇರೋದಿಲ್ಲ. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರಿಗೆ ಟ್ಯಾಗ್ ಇನ್ ಮಾಡ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಸೆತ್ ರಾಲಿನ್ಸ್ ಅವರ ಕಾಲಿಗೆ ಲಾಕ್ ನ ಕೂಡ ಹಾಕ್ತಾರೆ. ಅಂಡ್ ಈ ಕಡೆ ನಮ್ಮ ರಾಕ್ ಅವರು ಕೂಡ ಹೊಡಿತಾ ಇರ್ತಾರೆ. ಅಂಡ್ ಇಬ್ರು ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅದು ಕೂಡ ರಿಂಗ್ ಕೆಳಗಡೆ. ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಕಾಪಾಡೋದಕ್ಕೆ ಬಂದಾಗ ರಾಕ್ ಅವರು ಹೇಳ್ತಾ ಇರ್ತಾರೆ, ರೆಫ್ರಿ ಅವನ್ನ ತಡೆ, ಇಲ್ಲ ಅಂದ್ರೆ ನಿನ್ನನ್ನು ನಾನು ಫೈರ್ಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಪಾಪ ರೆಫ್ರಿ ಕೋಡಿ ರೋಡ್ಸ್ ಅವ್ರನ್ನ ಇಲ್ಲಿ ಸೆತ್ ರಾಲಿನ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ. ಈ ಕಡೆ ನಮ್ಮ ರಾಕ್ ಆಗಿ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವರಿಗೆ ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಅದನ್ನ ರಿವರ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಟೈಮ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ನ ಕೊಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ರಾಕ್ ಅವರಿಗೆ ರೋಮನ್ ರೈನ್ಸ್ ಅವರು ಟ್ಯಾಗ್ ನ ಕೊಟ್ಟಿ ರಾಕ್ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ರಾಕ್ ಅವ್ರನ್ನು ಕೂಡ ಅಟ್ಯಾಕ್ ಮಾಡಿ ಕಮ್ ಬ್ಯಾಕ್ ಮಾಡಿ ಇನ್ನೇನು ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ನ ಕೊಡಬೇಕು ಅಷ್ಟೊತ್ತಿಗೆ ನಮ್ಮ ರೋಮನ್ ರೈನ್ಸ್ ಅವರು ಹೋಗಿ ಕೋಡಿ ರೋಡ್ಸ್ ಅವರ ಕಾಲ್ನ ಇಟ್ಕೊಂಡು ಎಳೆದ್ ಬಿಡ್ತಾರೆ. ಪಾಪ ಈ ಕಡೆ ನಮ್ಮ ಸೆತ್ ರಾಲಿನ್ಸ್ ಅವರ ಬಳಿ ಇದ್ದಂತಹ ಇನ್ನ ಒಂದು ಅವಕಾಶ ತಪ್ಪಾಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ಕೊಡೋದಕ್ಕೆ. ಇದಾದ್ಮೇಲೆ ನಮ್ಮ ರಾಕ್ ಅವರು ಸೆತ್ ರಾಲಿನ್ಸ್ ಅವರ ಕಾಲಿಗೆ ತಮ್ಮ ಲಾಕ್ ನ ಹಾಕೊಂಡು ಕೂತ್ಕೊಬಿಡ್ತಾರೆ, ಬಿಡ್ತಾ ಇರೋದಿಲ್ಲ. ಅಂಡ್ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಸಾಕಾಗೋಗುತ್ತೆ, ನಾನೇನಾದ್ರೂ ಇಲ್ಲೇ ಇದ್ರೆ ಇವರು ಸೆತ್ ರಾಲಿನ್ಸ್ ಅವ್ರನ್ನ ಮುಗಿಸ್ತಾರೆ ಅಂತ ಹೇಳಿ ನಮ್ಮ ರಾಕ್ ಅವರ ಎದುರುಗಡೆ ಬಂದ್ಬಿಟ್ಟು ರಾಕ್ ಅವರಿಗೆ ಎತ್ತು ಕೆಪಾಲುಕೊಂಡು ಬಾರಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮ್ಮ ಸೆತ್ ರಾಲಿನ್ಸ್ ಅವರು ರಾಕ್ ಅವರಿಗೆ ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ಅಂಡ್ ಈ ಕಡೆ ನಮ್ಮ ರಾಕ್ ಅವರು ಕೂಡ ರೋಮನ್ ರೈನ್ಸ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ರೋಮನ್ ರೈನ್ಸ್ ಅವರು ಬರ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸೂಪರ್ ಮ್ಯಾನ್ ಪಂಚ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಡಿಸಾಸ್ಟರ್ ಕಿಕ್ ನ ಹೊಡೆದ್ಬಿಟ್ಟು ಕೋಡಿ ಕಟರ್ ನ ಹಾಕಿ ಕ್ರಾಸ್ ರೋಡ್ ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ನಮ್ಮ ರೋಮನ್ ರೈನ್ಸ್ ಅವರು ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು. ಸೊ ತಪ್ಪಿಸಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಇನ್ನ ಒಂದು ಕೋಡಿ ಕಟರ್ ನ ಹಾಕೋದಕ್ಕೆ ಜಂಪ್ ಮಾಡ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಮಿಡರ್ ಅಲ್ಲೇ ಒಂದು ಸೂಪರ್ ಮ್ಯಾನ್ ಪಂಚ್ ನ ಹೊಡಿತಾರೆ. ಅಂಡ್ ಈ ಟೈಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಮೂಗಿಂದ ರಕ್ತ ಕೂಡ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ನಮ್ಮ ರೋಮನ್ ರೈನ್ಸ್ ಅವರು ಓಕೆ ಇದನ್ನ ಇಲ್ಲೇ ಮುಗಿಸೋಣ ಅಂತ ಹೇಳ್ಬಿಟ್ಟು ಒಂದು ಸ್ಪಿಯರ್ ಹಾಕೋದಕ್ಕೂ ಕೂಡ ಹೋಗ್ತಾರೆ. ಅಂಡ್ ಸ್ಪಿಯರ್ ನ ಹಾಕೋ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಸ್ಪಿಯರ್ ನ ಡಾಚ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಡಾಚ್ ಮಾಡ್ಬಿಟ್ಟು ಸೈಡ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ನಿಂತ್ಕೊಂಡಿರ್ತಾರೆ. ಕೋಡಿ ರೋಡ್ಸ್ ಅವರು ಪೋಲ್ನ ಹತ್ಕೊಂಡು ಒಂದು ಕೋಡಿ ಕಟರ್ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಅದು ಮಿಸ್ ಆಗುತ್ತೆ. ಅಂಡ್ ಆ ಕಡೆ ನಮ್ಮ ಸೆತ್ ರಾಲಿನ್ಸ್ ಅವರು ಟ್ಯಾಗ್ ಇನ್ ಕೂಡ ಆಗಿರ್ತಾರೆ. ಅಂಡ್ ನಮ್ಮ ಸೆತ್ ರಾಲಿನ್ಸ್ ಅವರು ಆ ಟಾಪ್ ರೋಪ್ ಮೇಲಿಂದ ಜಂಪ್ ಕೂಡ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಆ ಪಿನ್ ಫಾಲ್ ನ ತಪ್ಪಿಸ್ತಾರೆ. ಲಿಟರಲಿ ಗಾಯ್ಸ್ ಆ ಮೂವ್ ಮಾತ್ರ ಸಖತ್ತಾಗಿತ್ತು. ಆ ಪೋಲ್ ಮೇಲಿಂದ ಹತ್ತು ಎಗರ್ಬಿಟ್ಟು ನಮ್ಮ ಸೆತ್ ರಾಲಿನ್ಸ್ ಅವರಿಗೂ ಟ್ಯಾಗ್ ನ ಕೊಟ್ಬಿಟ್ಟು ಹಂಗೆ ಆರ್ಸೋದಿತ್ತಲ್ಲ, ಸಖತ್ತಾಗಿತ್ತು. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಆಗಿ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಸೂಪರ್ ಕಿಕ್ ಗಳ ಮೇಲೆ ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್
ರೈನ್ಸ್ ಅವರಿಗೆ ಒಂದು ಕರ್ವ್ ಸ್ಟಂಪ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ಮ್ಯಾಚ್ ಮುಗೀತು ಅಂತ ಅನ್ಕೊಂಡೆ, ಬಟ್ ಸಡನ್ ಆಗಿ ನಮ್ಮ ರಾಕ್ ಅವರು ರೆಫ್ರಿ ಕಾಲ್ನ ಇಟ್ಕೊಂಡು ಎಳೆದ್ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಕಾಲ್ ಎಳ್ದಿದ್ ಕೂಡಲೇ ನಮ್ಮ ಸೆತ್ ರೋಲೆನ್ಸ್ ಅವರು ರಾಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ, ಬಟ್ ಉಲ್ಟಾ ನಮ್ಮ ರಾಕ್ ಅವರೇ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ರಿಂಗ್ ಒಳಗಡೆ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ ಒಂದು ಸ್ಪಿಯರ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಪಿನ್ಫಾಲ್ ನ ತಪ್ಪಿಸ್ತಾರೆ. ಲಿಟರಲಿ ಸಖತ್ತು ಕ್ಲೋಸ್ ಕಾಲ್ಗಳು ಇವತ್ತು ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಗಿಲಿಟಿನ್ ಕೂಡ ಲಾಕ್ ಮಾಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ರೋಪ್ ನ ಟಚ್ ಮಾಡೋದಕ್ಕೆ ಬಂದಾಗ ರಾಕ್ ಅವರು ಕೋಡಿ ರೋಡ್ಸ್ ಅವರ ಕಾಲ್ನೇ ಹಿಡ್ಕೊಬಿಡ್ತಾರೆ ಅಂತಾನೆ ಹೇಳ್ಬಹುದು. ಪಾಪ ರೆಫ್ರಿ ಏನು ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂಡ್ ಇದಾದ್ಮೇಲೆ ಸದ್ಯಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದ್ಬಿಟ್ಟು ಅದನ್ನ ತಪ್ಪಿಸ್ತಾರೆ. ಅಂಡ್ ಫೈನಲಿ ನಮ್ಮ ರೋಮನ್ ರೈನ್ಸ್ ಅವರು ರಾಕ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ಅಂಡ್ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಅಮ್ಮಂತಕ್ಕೆ ಹೋಗ್ಬಿಟ್ಟು ನೋಡು ನಿನ್ ಮಗನ ಗತಿ ಏನಾಗುತ್ತೆ ಅಂತ ರಾಕ್ ಅವರು ಬೆಲ್ಟ್ ನ ತೆಗಿತಾರೆ ಅಂತಾನೆ ಹೇಳ್ಬಹುದು. ಬೆಲ್ಟ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ರಿವರ್ಸ್ ಮಾಡ್ತಾರೆ. ಬಟ್ ನಮ್ಮ ರಾಕ್ ಅವರು ಕೂಡ ಕಮ್ ಬ್ಯಾಕ್ ಮಾಡಿ ಒಂದು ಸ್ಪೈನ್ ಬಸ್ಟರ್ ನ ಕನೆಕ್ಟ್ ಮಾಡಿ ಪೀಪಲ್ಸ್ ಎಲ್ಬೋನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರಾಕ್ ಅವರು ಪೀಪಲ್ಸ್ ಎಲ್ಬೋನ ಕನೆಕ್ಟ್ ಮಾಡೋದಕ್ಕೆ ಓಡ್ ಬರ್ಬೇಕಾದ್ರೆ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರೇ ಎದ್ಬಿಟ್ಟು ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಗಾಯ್ಸ್, ಪರ್ಫೆಕ್ಟ್ ಎಕ್ಸಿಕ್ಯೂಷನ್ ಅಂತಾನೆ ಹೇಳ್ಬಹುದು. ಸಖತ್ತಾಗಿ ಕೌಂಟರ್ ಮಾಡಿದ್ರು ಆ ಒಂದು ಪೀಪಲ್ಸ್ ಎಲ್ಬೋನ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸೂಪರ್ ಮ್ಯಾನ್ ಪಂಚ್ ನ ಕೋಡಿ ರೋಡ್ಸ್ ಅವರಿಗೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಓಕೆ, ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಮ್ಯಾಚ್ ಮುಗಿಸೋಣ ಅಂತ ಒಂದು ಸ್ಪಿಯರ್ ಗೆ ರೆಡಿ ಆಗ್ತಾರೆ. ಇನ್ನೇನು ಕೋಡಿ ರೋಡ್ಸ್ ಅವರಿಗೆ ಸ್ಪಿಯರ್ ಹಾಕ್ಬೇಕು, ಬಟ್ ಮಧ್ಯದಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದ್ಬಿಟ್ಟು ಕೋಡಿ ರೋಡ್ಸ್ ಅವ್ರನ್ನ ಕರ್ಕೊಂಡು ಆ ಕಡೆ ಹೋಗ್ಬಿಡ್ತಾರೆ. ಅಂಡ್ ಆ ಸ್ಪಿಯರ್ ಮಿಸ್ ಆಗಿ ರಾಕ್ ಅವರಿಗೆ ಬಿದ್ದ್ಬಿಡುತ್ತೆ. ಲಿಟ್ರಲಿ ಆ ಮೂಮೆಂಟ್ ಇದೆಯಲ್ಲ, ಗೂಸ್ ಬಮ್ ಮೂಮೆಂಟ್, ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾನ್ಸ್ ಗಳು ಕೂಡ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಕತೆನ ಮುಗಿಸೋಣ ಅಂತ ಹೇಳ್ಬಿಟ್ಟು ರಿಂಗ್ ಇಂದ ಕೆಳಗಡೆ ಕರ್ಕೊ ಬರ್ತಾರೆ. ಬಟ್ ಅಲ್ಲಿ ನಮ್ಮ ರಾಕ್ ಆಗಿ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಟೇಬಲ್ ನ ಮುರಿಸೋದಕ್ಕೋಸ್ಕರ ಟೇಬಲ್ ನ ರೆಡಿ ಮಾಡ್ಕೋತಾರೆ. ಕೋಡಿ ರೋಡ್ಸ್ ಅವ್ರನ್ನ ಹೆಗ್ಲ ಮೇಲೆ ಹಾಕೊಂಡು ಅವರ ತಾಯಿಗೆ ಉರಿಸ್ತಾ ಇರ್ತಾರೆ, ನಿನ್ ಮಗುನ ನೋಡು ನಿನ್ ಮಗುನ ನೋಡು ಅಂತ. ಸೊ ಟೇಬಲ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ರಾಕ್ ಬಾಟಮ್ ನ ಹಾಕೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದ್ಬಿಟ್ಟು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಉಲ್ಟಾ ಟೇಬಲ್ ಮೇಲೆ ನಮ್ಮ ರಾಕ್ ಅವರಿಗೇನೆ ಒಂದು ರಾಕ್ ಬಾಟಮ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಅನೌನ್ಸರ್ ಟೇಬಲ್ ಬ್ರೇಕ್ ಆಗುತ್ತೆ. ಸಖತ್ತು ಮೂಮೆಂಟ್ ಗುರು ಅದ್ ಮಾತ್ರ. ಅಂಡ್ ಈ ಕಡೆ ನಮ್ಮ ಸೆತ್ ರೋಲೆನ್ಸ್ ಅವರು ಬೇರಿಕೇಡ್ ಹತ್ರ ಇರ್ತಾರೆ. ಸಡನ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಬೇರಿಕೇಡ್ ಗೆ ಸೆತ್ ರೋಲೆನ್ಸ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಆ ಕಡೆ ನಮ್ಮ ರಾಕ್ ಅವರಿಗೆ ಟೇಬಲ್ ಮುರಿದಿದೆ, ಈ ಕಡೆ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಬೇರಿಕೇಡ್ ಮುರಿದಿದೆ. ಗಾಯ್ಸ್, ಎಂತೆಂತ ಮೂಮೆಂಟ್ ಗಳಿತ್ತು ಗೊತ್ತಾ ಇವತ್ತಿನ ಈ ಮ್ಯಾಚ್ ಅಲ್ಲಿ, ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವ್ರನ್ನ ಕರ್ಕೊಂಡು ರಿಂಗ್ ಮೇಲ್ಗಡೆ ಹೋಗ್ತಾರೆ ಮ್ಯಾಚ್ ನ ಫಿನಿಶ್ ಮಾಡೋದಕ್ಕೆ. ಬಟ್ ಸಡನ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಡೈ ಬೈ ನ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ರಾಕ್ ಅವರ ಕೈಯಿಂದ ರೋಮನ್ ರೈನ್ಸ್ ಅವರು ಟ್ಯಾಗ್ ನ ತಗೋತಾರೆ. ರಿಂಗ್ ಒಳಗಡೆ ಬಂದ್ಬಿಟ್ಟು ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕಮ್ ಬ್ಯಾಕ್ ಮಾಡಿ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಒಂದು ಬಾರಿ ಕ್ರಾಸ್ ರೋಡ್ ನ ಹಾಕ್ತಾರೆ, ಸಡನ್ ಆಗಿ ಇನ್ನೊಂದು ಬಾರಿ ಕ್ರಾಸ್ ರೋಡ್ ನ ಹಾಕ್ತಾರೆ. ಅಂಡ್ ಫೈನಲ್ ಆಗಿ ಮೂರನೇ ಬಾರಿನೂ ಕೂಡ ಕ್ರಾಸ್ ರೋಡ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಬೆಲ್ಟ್ ಇರುತ್ತಲ್ಲ ಅದನ್ನ ತಗೊಂಡು ಕೋಡಿ ರೋಡ್ಸ್ ಅವರ ಬೆನ್ನಿಗೆ ಚಟಾರ್ ಅಂತ ಬಾರಿಸ್ತಾರೆ. ಆ ಸೌಂಡೇ ಎಷ್ಟು ಜೋರಾಗಿ ಬಂತು ಅಂದ್ರೆ ಸಖತ್ತಾಗಿ ಏಟ್ ಬಿದ್ದಿರುತ್ತೆ ಅಲ್ಲಿ ಮಾತ್ರ ನಮ್ಮ ಕೋಡಿ ರೋಡ್ಸ್ ಅವರಿಗೆ. ಅಂಡ್ ಆ ಮೂಮೆಂಟ್ ನ ಯೂಸ್ ಮಾಡಿಕೊಂಡು ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಹೋಗಿ ನಮ್ಮ ರೋಮನ್ ರೈನ್ಸ್ ಅವರು ಫೈನಲ್ ಬಾಸ್ ನೀನು ಮ್ಯಾಚ್ ನ ಫಿನಿಶ್ ಮಾಡು ಅಂತ ರಾಕ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ನಮ್ಮ ರಾಕ್ ಅವರು ಬರ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಎತ್ಕೊಂಡು ಒಂದು ರಾಕ್ ಬಾಟಮ್ ನ ಕನೆಕ್ಟ್ ಮಾಡಿ ಮೋಸ್ಟ್ ಫೇಮಸ್ ಆಗಿ ಎಲೆಕ್ಟ್ರಿಫೈಯಿಂಗ್ ಮೂವ್ ಪೀಪಲ್ಸ್ ಎಲ್ಬೋನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮೈನ್ ಇವೆಂಟ್ ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಆಗಿ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಗಾಯ್ಸ್, ಎಂತ ಮ್ಯಾಚ್ ಗುರು, 3/4 ಗಂಟೆ ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಕ್ತು. ರೋಮನ್ ರೈನ್ಸ್ ಅವರ ಮ್ಯಾಚ್ ಇಷ್ಟೊಂದು ಲೆಂತಿಯಾಗಿ ಇರೋದೇ ಇಲ್ಲ. ಬಟ್ ಇವತ್ತು ನಮಗೆ ರೋಮನ್ ರೈನ್ಸ್ ಆಗಿ ರಾಕ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಇಷ್ಟೊಂದು ಲೆಂತಿಯಾಗಿ ನೋಡೋದಕ್ಕೆ ಸಿಕ್ತು. ನಾನಂತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಈ ಲೆವೆಲ್ನ ಮ್ಯಾಚು ಇವರು ಕೊಡ್ತಾರೆ ಅಂತ. ಲಿಟ್ರಲಿ ಗಾಯ್ಸ್, ನನಗಂತೂ ತುಂಬ ಇಷ್ಟ ಆಗೋಯ್ತು. ರಸಲ್ ಮೇನಿಯಾ ನೈಟ್ 1 ನ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲೇ ಈ ಲೆವೆಲ್ಗೆ ನಮ್ಮ ರಾಕ್ ಅವರು ತಮ್ಮ ಪವರ್ ನ ಯೂಸ್ ಮಾಡಿದ್ದಾರೆ. ಇವನ್ ಒಂದು ಮೂಮೆಂಟ್ ಅಲ್ಲಿ ರೆಫ್ರಿ ಕೂಡ ಹೋಗಿ
ಕೋಡಿ ರೋಡ್ಸ್ ಅವ್ರ ಹತ್ರ ಸಾರಿ ಕೇಳ್ತಾ ಇದ್ರು, ನಾನು ಏನು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಆ ಲೆವೆಲ್ಗೆ ನಮ್ಮ ರಾಕ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಪವರ್ ನ ಯೂಸ್ ಮಾಡಿದ್ದಾರೆ. ಇನ್ನ ರಸಲ್ ಮೇನಿಯಾ ನೈಟ್ ಬ್ಲಡ್ ಲೈನ್ ರೂಲ್ಸ್ ಮ್ಯಾಚ್ ಅಲ್ಲಿ ಯಾವ ರೀತಿ ತಮ್ಮ ಪವರ್ ನ ಯೂಸ್ ಮಾಡಬಹುದು ಸಖತ್ತಾಗಿತ್ತು. ಅಂಡ್ ಇದಾದ್ಮೇಲೆ ನಮ್ಮ ರಾಕ್ ಹಾಗೆ ರೋಮನ್ ರೈನ್ಸ್ ಅವರು ಗೆದ್ಬಿಟ್ಟು ಹೋಗ್ತಾ ಇರ್ತಾರೆ. ರಾಕ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ತಮ್ಮ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡ್ತಾರೆ. ಅಂಡ್ ಪೈರೋಸ್ ಗಳೆಲ್ಲ ಬರುತ್ತೆ. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಮೇಲ್ಗಡೆ ಕೂತ್ಕೊಂಡಿರ್ತಾರೆ. ಸೊ ಸೇಮ್ ಸಿನಾರಿಯೋ ರಸಲ್ ಮೇನಿಯಾ 39 ನಲ್ಲಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಕ್ತು, ಸೇಮ್ ಫ್ರೇಮು ಇಲ್ಲಿ ಕೂಡ ರಿಪೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ಸಖತ್ತು ಸ್ಯಾಡ್ ಆಗಿ ಕೂತ್ಕೊಂಡಿರ್ತಾರೆ. ಅಂಡ್ ಹಿಂಗೆ ಇವತ್ತಿನ ರಸಲ್ ಮೇನಿಯಾ ನೈಟ್ 1 ಎಂಡ್ ಆಗುತ್ತೆ. ಸಖತ್ತಾಗಿ ಎಂಡ್ ಆಗಿದೆ. ನೈಟ್ 2ಗೆ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ವಿಡಿಯೋಸ್ ಗಳ ಸುರಿ ಮಳೆ ಬೀಳುತ್ತೆ, ಯಾಕಂದ್ರೆ ಆ ರೇಂಜಿನ ಅಪ್ಡೇಟ್ ಗಳಿದೆ. ಅಂಡ್ ಇವತ್ತಿನ ನೈಟ್ 1 ಆದ್ಮೇಲೆ ಪ್ರಾಬಬ್ಲಿ ನಿಮಗೆ ಗೊತ್ತಾಗಿರುತ್ತೆ ನೈಟ್ 2 ಅಲ್ಲಿ ಏನೇನಾಗುತ್ತೆ ಅಂತ. ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.